सड़क हादसा या कुछ और, उठी जांच की मांग। पिछले दिनों बीजापुर शहर में एक एडवोकेट के साथ जो मामला हुआ है, अब सीसीटीवी फुटेज देखने के बाद कई आशंकाएं लोग व्यक्त कर रहे हैं। इसी के चलते बीजापुर एडवोकेट संघ ने पुलिस विभाग और जिला अधिकारी से आग्रह करके इस मामले की जल्द जांच करने की मांग की है। अब पुलिस की जांच के बाद ही पता चल पाएगा कि असल में ये मामला क्या है, ये एक सड़क हादसा था या कुछ और। कल जो शाम में जो इंसिडेंट हुआ है हमारे वकील के ऊपर, जो एक्सीडेंट हुआ है करके अभी तक जानकारी मिल रही है। वो जो एक्सीडेंट जो देखा है वो डेड बॉडी को और जो वहाँ स्पॉट को वो एक्सीडेंट नहीं लग रहा, क्योंकि एक कार आके विदाउट नंबर प्लेट कूलिंग की कार आके उसके टकरा के वकील को 2 किलोमीटर तक उसके कुछ ऐसा प्लान क्या भी उसे क्या भन के लेके गए हैं, क्या कुछ क्या करके ले गए नहीं सर। 2 किलोमीटर तक उसकी बॉडी क्या है इसमें सपड़ी है कार में। इसलिए हमारा ना क्या डाउट आ रहा है, इसके ये मर्डर है, इंटेंशन से किया गया है ये मर्डर। इसलिए हमें हमारे एसपी साहब, बीजापुर के एसपी साहब को तनिखे करने के वास्ते आज ಮೆಮೊರಾಂಡಮ್ दिए हैं। ಪರ್ಫೆಕ್ಟ್ ಆಗಿ ಯಾವ್ದು ಐಡಿಯಾ ಇಲ್ಲ, ಆ ಸೂಕ್ತ ತನಿಖೆ ಮಾಡೋದ್ರಿಂದ ಅದು ಘಟನೆ ಏನು ಅನ್ಬೋದು ಕಂಡು ಬರ್ತದೆ। ಇವತ್ತು ನಾವು ಇವತ್ತು ಯಾಕೆ ಇದು ಕಾರ್ಯಕ್ರಮ ದೂರ ಉಳಿದೆ ಅಂದ್ರೆ, ಒಬ್ಬ ಯುವ ವಕೀಲ, ಆ ವಕೀಲರು ಇದೇ ಟೈಮ್ ಇದೆ ಘಟನೆ ಅವ್ರದ್ದು ಏನೇ ವೈಯಕ್ತಿಕ ಇರ್ಲಕ್ಕ, ಆ ವಕೀಲರಿಂದ ಅನಾಹುತ ಘಟನೆ ನೋಡಿದ್ರೆ ಅದು ಒಂದು ಟೈಪ್ ಇದು ಒಂದು ಚಿತ್ರ ವಿಷಯ ಅನುಮಾನಾಸ್ಪದ ಅನಿಸ್ತದೆ। ಹೀಗಾಗಿ ಆ ಘಟನೆ ಸತ್ಯಾಸತ್ಯ ಹೊರಗೆ ಬರೋ ಸಂಬಂಧ ನಾವು ಕೋರ್ಟ್ ಕಾರ್ಯಕ್ರಮ ದೂರ ಉಳಿದೆವು, ಸೂಕ್ತವಾದ ತನಿಖೆ ಮಾಡಲಿ ನೋಡಿಲ್ಲ ಅವನು। ಸಿಸಿಟಿವಿ ಎಲ್ಲ ನೋಡಿದ್ವಿ ಕೆಲವೊಂದು ನಮಗೆ ಈ ಗಣಿ ಇದರಿಂದ ಬಸವನಗರದಿಂದ ಇಲ್ಲಿ ಗಾಡಿ ಆಕ್ಸಿಡೆಂಟ್ ಆಗಿದೆ। ಯಾಕಂದ್ರೆ ನಾವು ನೋಡಿದ್ರೆ ಗಾಡಿ ಆಕ್ಸಿಡೆಂಟ್ ಆಗಿ ಆ 3 ಕಿಲೋಮೀಟರ್ ತನಕ ಗಾಡಿ ಬೌಡಿ ಹ್ಯಾಂಗ್ ಕುಂದಿರ್ತದ, ಅದು ನಮ್ಗೆ ಒಂಡ್ರಾಗ್ಯದ। ಇದು ಏನಾಗ್ಬಿಟ್ಟದ, ಗಾಡಿಗೆ ಹತ್ತಿನ ಆಕ್ಸಿಡೆಂಟ್ ಆಗ ಯಾರೇ ಆಕ್ಸಿಡೆಂಟ್ ಆದ್ರೂ ಅಲ್ಲಿ ಗಾಡಿ ತರುಪ್ತಾರ, ಸ್ಟಾಪ್ ಮಾಡ್ತಾರ। ಇದು ಅಲ್ಲಿಂದ ಎಳ್ಕೊಂಡು ಹೋಗಿ ಅದು ಇದು ನಮ್ಮ ಮೆಡಿಕಲ್ ಕಾಲೇಜ್ ಅಲ್ಲ, ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿಂದ ತಗೊಂಡು ಮನ್ಗೋಳಿ ಕಾಲೇಜ್ ಹೋಗಿ ಸ್ಮಶಾನ ಬಲ್ಲಿ ಹೋಗೋದಾರ। ಇದು ನಮ್ಗೆ ಸಂಶಯ ಬಂದದ, ಈ ಘಟನೆ ಹಿಂಗ ಆಗೋದ್ರಿಂದ ಸಂಶಯ ಬಂದದ। ಆ ಉದ್ದೇಶಕ್ಕಾಗಿ ನಾವು ಇದು ಕಾರ್ಯಕ್ರಮ ದೂರ ಉಳಿದ। ಅದೇ ರೀತಿ ಈ ಇನೋವಾ ಗಾಡಿ ಅದಲ್ಲ, ಇನೋವಾ ಗಾಡಿಗೆ ಇದು ಇಲ್ಲ, ನಂಬರ್ ಇಲ್ಲ। ನಾವು ವಿಡಿಯೋ ನೋಡ್ಲಕ್ಕಾಗಿ ಇದು ಫುಟೇಜ್ ನೋಡ್ಲಕ್ಕಾಗಿ ಯಾವುದೋ ನಂಬರ್ ಇಲ್ಲ, ಹಿಂದೂ ಇಲ್ಲ ಮುಂದೂ ಇಲ್ಲ। ಅದ ರವಿ ಎಸ್ ಮೇಲ್ಕೆರಿ ಸಾಕಿನ ಅಗ್ರಿಕೇಡ್ ಅವರು ಕಳೆದ 2 ವರ್ಷಗಳಿಂದ ಜೂನಿಯರ್ಶಿಪ್ ಮಾಡ್ತಾಯಿದ್ರು ಸಂಘದಲ್ಲಿ। ಅವರ ಒಂದು ಸಾವಿನ ಬಗ್ಗೆ ವಿಚಾರ ಮಾಡಬೇಕಾದ್ರೆ ಯಾರಿಗಾದರೂ ದಿಗ್ಭ್ರಮೆ ಬರ್ತಾ ಇದೆ। ಏಕೆಂದರೆ ಸಾವು, ಆಕ್ಸಿಡೆಂಟು, ಏನು ಮರ್ಡ್ರು, ಅದು ಯಾವುದೇ ರೀತಿಯಿಂದ ಗೊತ್ತಾಗ್ತಾ ಇಲ್ಲ। ಆ ರೀತಿಯಂಥ ಬೆಳವಣಿಗೆ ಈ ರೀತಿ ಆಕ್ಸಿಡೆಂಟ್ ಆಗಿದ್ದು ನೋಡಿ ಎಲ್ಲ ವಿಜಯಪುರ ನಗರದ ಸದಸ್ಯರು ಕೂಡ ಎಲ್ಲರೂ ಗಾಬರಿ ಆಗುವಂಥ ಪರಿಸ್ಥಿತಿ ಅದ। ಅದಕ್ಕೆ ಸರ್ಕಾರಿ ಆಡಳಿತ, ಪೊಲೀಸರ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಅಂಥವ್ರನ್ನ ಹಿಡಿದಕ್ಷಿಂದ ಅವರಿಗೆ ದಂಡನೆ ಶಿಕ್ಷೆಯನ್ನು ಮಾಡಬೇಕು, ಮೇಲಾಗಿ ಅಂಥವ್ರಿಗೆ ಅವಕಾಶ ಕೊಡಬಾರ್ದು ಸಮಾಜದಲ್ಲಿ ಅಂತನ್ನುವಂಥ ಕಳಕಳಿಯ ಮನವಿ ಈ ಸಂಘದಿಂದ ಆಗ್ಯದ। ಮೇಲಾಗಿ ಸಂಘದಿಂದ ಕೂಡ ಒಂದು ಠರಾವ್ ಪಾಸ್ ಮಾಡ್ಲಿಕ್ಕೆ ಆಗ್ಯದ। ಅಂಥವರು ಮರ್ಡ್ರ್ ಅಂತ ಆಗಿದ್ದೇ ಆದ್ರೆ ಅಂಥ ಶಿಕ್ಷಿತ ಅವ್ರನ್ನ ಗಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು। ಅವ್ರ ಪರವಾಗಿ ಯಾರೂ ವಕಾಲತ್ತು ಕೂಡ ವಹಿಸಬಾರ್ದು ಸಂಘದಲ್ಲಿ ಅಂತ ನಿರ್ಣಯದೊಂದಿಗೆ ಠರಾವ್ ಪಾಸ್ ಮಾಡಲಿಕ್ಕಾಗ್ಯದ। ಅದೇ ರೀತಿ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ಈ DC ಅವರಿಗೆ ಒಂದು ಸರ್ಕಾರಕ್ಕೆ ಮನವಿ ಮಾಡಲಿಕ್ಕೆ ನಾವು ಬಂದಿದ್ದೇವೆ ಇವತ್ತಿನ ದಿವಸ। ಪೊಲೀಸರು ಸೂಕ್ತವಾದ ತನಿಖೆ ಮಾಡಬೇಕು, ಸೂಕ್ತವಾದ ತನಿಖೆ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟು ಆಮೇಲೆ ಯಾಜಿಟೀಸ್ ಮಾಡುವಂಥದ್ದನ್ನು ನಾವು ಸಹಿಸೋದಿಲ್ಲ, ಯಾವುದೇ ಬಾರು ಸಹಿಸೋದಿಲ್ಲ। ಇದು ಖಂಡನೀಯ, ಇದು ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ। ಯಾಕೆ ಅಂದರೆ ಸತ್ತಿದ್ದು ಒಬ್ಬ ನ್ಯಾಯವಾದಿ, ಒಬ್ಬ ಆರ್ಡಿನರಿ ಮನುಷ್ಯ ಅಲ್ಲ। ಅವನು ಬೆಳಗ್ಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾನೆ, ಸಾಯಂಕಾಲ ಅವನು ಡೆಡ್ ಬಾಡಿ ನೋಡ್ತಾ ಇದ್ದೀವಿ। ಏನ್ರಿ ಇದು ಅರ್ಥ? ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳೇ, ಸಿದ್ದರಾಮಯ್ಯನವರೇ, ದಯವಿಟ್ಟು ನೀವು ವಕೀಲರಿಗೆ ರಕ್ಷಣಾ ಕಾಯ್ದೆಯನ್ನು ಸುಸಜ್ಜಿತವಾದ ಪ್ರಾವಿಷನ್ಗಳನ್ನು ಹೊಂದಿದಂಥ, ಅತ್ಯಂತ ಕಠೋರ ಕಾನೂನನ್ನು ಹೊಂದಿದಂಥ, ಸೆಕ್ಷನ್ಗಳನ್ನು ಹೊಂದಿದಂಥ ಕಾನೂನನ್ನು ರಚನೆ ಮಾಡಿ ನಮ್ಮ ರಕ್ಷಣೆಗೆ ಒಂದು ಕಾಯ್ದೆಯನ್ನು ಹೊರಡಿಸ್ರಿ। ಕೇವಲ ಜಸ್ಟ್ ವೈಪಿಂಗ್ ಔಟ್ ದಿ ಟೀಯರ್ಸ್ ಫ್ರಮ್ ಅವರ್ ಐಸ್ ಈಸ್ ನಾಟ್ ಇನಫ್, ವಿ ಆರ್ ನಾಟ್ ಸ್ಯಾಟಿಸ್ಫೈಡ್, ಡೂ ಇಟ್ ಇಮಿಡಿಯೇಟ್ಲಿ। ನೀವು ಇದನ್ನು ಹಗುರವಾಗಿ ಪರಿಗಣಿಸಿದ್ರೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ। ವಕೀಲರಿಂದ ಈ ದೇಶ, ವಿ ಆರ್ ದ ಬಿಲ್ಡರ್ಸ್ ಆಫ್ ದ ಸೊಸೈಟಿ, ಡೂ ಇಟ್ ಇಮಿಡಿಯೇಟ್ಲಿ। This is because we are giving the
ದಿಸ್ ಥಿಂಗ್ ಮೆಮೊರಾಂಡಮ್ ಟು ದ ಕನ್ಸರ್ನ್ ಡೆಪ್ಯೂಟಿ ಕಮಿಷನರ್. ನಾವು ಎಸ್ ಪಿ ಸಾಹೇಬ್ರಿಗೆ ಹೇಳ್ತಾ ಇದ್ದೀವಿ. ನಮ್ಮ ಅಧ್ಯಕ್ಷರು ತ್ಯಾಗ ಶೆಟ್ಟಿ ಅವರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಶಾಂತಿಯುತವಾಗಿ ಮಾಡಿದ್ದೀವಿ, ನಾವು ಆರೋಗ್ಯಕರವಾಗಿ ಮಾಡಿದ್ದೀವಿ, ನ್ಯಾಯಯುತವಾಗಿ ಮಾಡಿದ್ದೀವಿ. ಈ ಹೋರಾಟವನ್ನು ನೀವು ಹಗುರವಾಗಿ ಪರಿಗಣಿಸಬಾರದು. ಕೇವಲ ಮನವಿ ಪತ್ರಕ್ಕೆ ಸೀಮಿತ ಆಗಿರಬಾರದು ನಮ್ಮ ಹೋರಾಟ. ಇದನ್ನು ನಾನು ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ತುಂಬ ನೊಂದಿದ್ದೀವಿ ನಾವು. ಇದೇನ್ರಿ ಒಬ್ಬರ ನ್ಯಾಯವಾದಿನ ಹೊಡಿತಾರಂದ್ರೆ ಏನ್ರಿ ಅರ್ಥ? ಔಟ್ ಆಫ್ ದಿ ಕಾಮನ್ ಪೀಪಲ್. ಲಾಸ್ಟ್ ಟೈಮ್ PS ಪೊಲೀಸರಿಗೂ ಕೂಡ ರಕ್ಷಣೆ ಇಲ್ಲ. ಇಲ್ಲಿ PS ಸುಸೈಡ್ ಮಾಡ್ಕೋತಾರೆ ವಿತೌಟ್ ದ ಪ್ರಾಪರ್ ಗ್ರೌಂಡ್. ಹೌ ಹಿ ಅಟೆಂಪ್ಟ್ ದಿ ಸುಸೈಡ್. ಅವ್ರಿಗೂ ರಕ್ಷಣೆ ಬೇಕು ಅಂತ ನಾವು ಮನವಿ ಮಾಡ್ಕೊಳ್ತೀವಿ. ಕೇವಲ ವಕೀಲರಿಗೆಲ್ಲ, ಅವರು ದೇ ಆರ್ ಆಲ್ ದ ಪ್ರೊಟೆಕ್ಟರ್ಸ್ ಆಫ್ ದ ಸೊಸೈಟಿ. ವಕೀಲರಿಗೆ ಮತ್ತು ನ್ಯಾಯವಾದಿಗಳಿಗೆ ಸುಸಜ್ಜಿತವಾದ ಕಾನೂನು ಚೌಕಟ್ಟು ರಚನೆ ಮಾಡಿ ಸರ್ಕಾರದಿಂದ ಈ ಮೂಲಕ ಹೊರಡಿಸಬೇಕು. ಮೆಮೊರಾಂಡಮ್ ಸುಸಜ್ಜಿತ ಏನೋ ಈ ಸಂದರ್ಭದಲ್ಲಿ ಶೀಘ್ರವಾಗಿ ಈ ಮನವಿಯನ್ನ ಸರ್ಕಾರಕ್ಕೆ ರವಾನೆ ಮಾಡಬೇಕು. ಡೆಪ್ಯೂಟಿ ಕಮಿಷನರ್ ಸಾಹೇಬ್ರೇ ನಿಮಗೆ ನಾವು ಮನವಿ ಮಾಡ್ಕೊಳ್ತಿದ್ದೀವಿ. ಕೇವಲ ಅದಕ್ಕೆ ಕಣ್ಣು ಸ್ವತಂತ್ರ ಮಾಡಬೇಡ್ರಿ. ಮನವಿ ಪತ್ರ ಕೊಡ್ತಾರೆ ತಂದಿಟ್ಕೊಳ್ತೇವೆ ಅನ್ನುವಂಥ ಧೋರಣೆ ನಿಮ್ಮಲ್ಲಿ ಇದ್ರೆ ದಯವಿಟ್ಟು ತೆಗೆದಾಕ್ರಿ. ನಾವು ಅದನ್ನು ಸಹಿಸೋದಿಲ್ಲ. ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ, ಇಲ್ಲಿಗೆ ನಾವು ಮುಗಿಸಲ್ಲ. ಇದಕ್ಕೆ ನ್ಯಾಯವಾದ ಒಂದು ನ್ಯಾಯ ಏನು ಜಸ್ಟಿಸ್ ನಮ್ಗೆ ಸಿಗಬೇಕು. ನಮಗೆ ಜಸ್ಟಿಸ್ ಸಿಗಬೇಕು. ಸಿಗೋವರೆಗೆ ನಾವು ನೆಮ್ಮದಿಯಾಗಿ ಇರೋದಿಲ್ಲ. ಇದು ಒಕ್ಕೂರಲಿನ ಒಂದು ನಿರ್ಧಾರ. ನಾವು ಯಾರೇ ವಕಾಲತ್ತು ವಹಿಸೋದಿಲ್ಲ ಅಂತೇಳಿ ನಮ್ಮ ಹಿರಿಯ ನ್ಯಾಯವಾದಿಗಳು ಈಗ ತೀರ್ಮಾನ ತಗೊಂಡಿದ್ದಾರೆ. ನಾವು ಯಾರೇ ಅವ್ರು ಅಕ್ಯೂಸರ್ ಆಗಿದ್ದೆ, ಅಕಸ್ಮಾತ್ ಅದು ಮರ್ಡರ್ ಆಗಿದ್ರೆ ಅಕ್ಯೂಸರ್ ಪರವಾಗಿ ನಾವು ಯಾರು ವಕಾಲತ್ತು ವಹಿಸೋದಿಲ್ಲ ತೀರ್ಮಾನ ತಗೊಂಡಿದ್ದೀವಿ. ಇದು ಒಗ್ಗಟ್ಟಿನ ಹೋರಾಟ. ಒಗ್ಗಟ್ಟು ಅನ್ನೋದು ಇಡೀ ದೇಶದಲ್ಲಿ, ಇಡೀ ದೇಶವನ್ನ ಜಗತ್ತನ್ನು ಸೃಷ್ಟಿ ಮಾಡೋರು ನ್ಯಾಯವಾದಿಗಳು. ಅಲ್ಲಿ ಗುಲ್ಬರ್ಗದಲ್ಲಿ ಒಬ್ಬನ ಕೊಚ್ಚ ಹಾಕಿದ್ರು, ಒಬ್ಬ ನ್ಯಾಯವಾದಿನ. ಇನ್ನೊಬ್ಬ ನ್ಯಾಯವಾದಿನ ಅವಮಾನ ಮಾಡ್ತಾರೆ. ಏನ್ರಿ ಹಾಡೋಗ್ಲ ರೋಡಲ್ಲಿ ಅದು ಆಕ್ಸಿಡೆಂಟ್. ಅದನ್ನು ನಾವು ಪ್ರೈಮರಿ ಪೇಷನ್ ನಂಬಕ್ಕೆ ನಾವು ವಿ ಆರ್ ನಾಟ್ ಎ ಫೂಲ್. Advocates are not fool. We are brilliant. We are learned. We are well educated. We are giving the relief to the public. This is not easy matter. Take it as serious. Thank you. My name is Dr. S.R. Talewad Patil. I am the committee management member of our district bar association.